ಇನ್ನು ರಾಜಾಜಿನಗರ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಆರೋಪವನ್ನು ಕೇಳಿಬಂದಿತ್ತು. ಪ್ರಮುಖವಾಗಿ ಬೇನಾಮಿ ಗುತ್ತಿಗೆ ಎನ್ನುವಂಥ ಆರೋಪವನ್ನು ಕಾಂಗ್ರೆಸ್ನ ಕಾರ್ಯಕರ್ತರಾಗಿರುವಂಥ ಕೆಲ ನಾಯಕರು ಮಾಡಿದ್ರು. ಅದರಲ್ಲೂ ಸೂರ್ಯ ಮುಕುಂದರಾಜ್ ಅವರು ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು. ಅದನ್ನೇ ಆಧರಿಸಿ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸುರೇಶ್ ಕುಮಾರ್ ಅವರ ಕಚೇರಿಗೆ ಮುತ್ತಿಗೆ ಹಾಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಹೀಗಾಗಿ ಅಲ್ಲೇ ಇದ್ದಂಥ ಬಿಜೆಪಿ ಕಾರ್ಯಕರ್ತರು ಕೂಡ ಸಿಟ್ಟಾಗಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಕೈ ಮಿಲಾಯಿಸುವಂಥ ಹಂತ ಕೂಡ ತಲುಪಿತ್ತು. ಅದಾದ ಬಳಿಕ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದರು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದರು. ಮುಂದುವರೆದು ಇವತ್ತು ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಿದಂಥ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಜೊತೆಗೆ ಕೆಲವೊಂದಿಷ್ಟು ಕೇಸ್ಗಳನ್ನು ಕೂಡ ಹಾಕಲಾಗಿದೆ. ಇನ್ನು ಪ್ರತಿಭಟನೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಕೂಡ ಸ್ಥಳದಲ್ಲಿ ಜಮಾಯಿಸಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ನಡೆಯಿತು. ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಸುರೇಶ್ ಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಮಾಡಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಕೇವಲ ರಾಜಕೀಯ ದುರುದ್ದೇಶಕ್ಕೋಸ್ಕರ ಅಥವಾ ಜಿಬಿಎ ಎಲೆಕ್ಷನ್ ಬರುತ್ತೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ರಾಜಾಜಿನಗರದಲ್ಲಿ ನಮ್ಮ ಜನರೊಂದಿಗೆ ಜನಸೇವಕ ನಡೀತಾ ಇರುವಾಗ ಸುಮಾರು 35ರಿಂದ 40 ಕಾಂಗ್ರೆಸ್ ಹೆಸರಿನಲ್ಲಿ ಕಾಂಗ್ರೆಸ್ ಪ್ಲಕಾರ್ಡ್ ಇಟ್ಕೊಂಡು ಕಾಂಗ್ರೆಸ್ ಧ್ವಜಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕುವ ಒಂದು ಪ್ರಯತ್ನನ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ನನ್ನ ಪ್ರಶ್ನೆ 2. ಮೊದಲನೇದು, ಬೆಂಗಳೂರಿನಲ್ಲಿ ನಮ್ಗೆ ಯಾರಿಗೂ ಕೂಡ ಫ್ರೀಡಮ್ ಪಾರ್ಕ್ ಹೊರಗಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಪೊಲೀಸರು ಅವಕಾಶ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಹೀಗಿದ್ದಾಗ ಇವತ್ತು ರಾಜಾಜಿನಗರದಲ್ಲಿ ಇವರಿಗೆ ಪ್ರೊಟೆಸ್ಟ್ ಮಾಡೋಕ್ಕೆ ಹೆಂಗೆ ಅವಕಾಶ ಕೊಟ್ಟರು? ಸೊ ನಾಳೆಯಿಂದ ನಾವು ಕೂಡ ಇನ್ಮೇಲೆ ಬೀದಿಗೆ ಇಳಿತೀವಿ. ಅನೇಕ ಇಶ್ಯೂಸ್ ಇದೆ ಪ್ರೊಟೆಸ್ಟ್ ಮಾಡೋದಕ್ಕೆ. ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಇದ್ವು. ಸೊ ಪೊಲೀಸವರು ಕೊಟ್ಟ ಕಾರಣ. 2ನೇದು, ಲೋಕಾಯುಕ್ತಕ್ಕೊಂದು ದೂರು ಸಲ್ಲಿಸಿದ ಮೇಲೆ ಆ ದೂರು ಅವರು ವಿಚಾರಣೆ ಮಾಡೋದ್ರ ಬಗ್ಗೆ ಅವಕಾಶ ಕೊಡ್ದೇನೆ ಅಥವಾ ಅವ್ರು ನನಗೆ ನೋಟಿಸ್ ಕೊಟ್ಟಾಗ ನನಗೆ ಉತ್ತರ ಕೊಡೋಕ್ಕೆ ಅವಕಾಶ ಕೊಡ್ದೇನೆ ಈ ರೀತಿ ಪ್ರೊಟೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ?